ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉತ್ಸವ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ರುಚಿಯಾದಂತಹ ಬೆಣ್ಣೆ ದೋಸೆನ ಮಾಡೋಣಂತ. ಬೆಣ್ಣೆ ದೋಸೆ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಇದರಲ್ಲಿ 2 ಕಪ್ನಷ್ಟು ಅಕ್ಕಿ ತೊಗೊತಿದ್ದೀನಿ, ರೇಷನ್ ಅಕ್ಕಿನ. ಹಾಗೆ ಅರ್ಧ ಬೌಲ್ನಷ್ಟು ಉದ್ದಿನಬೇಳೆ ತೊಗೊತಿದ್ದೀನಿ. 1 ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇವಾಗ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಇವಾಗ ಅಕ್ಕಿನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. 8 ಗಂಟೆಗಳ ಕಾಲ ಇದು ಚೆನ್ನಾಗಿ ಅಕ್ಕಿ ನೆನಿಲಿ. ಸ್ವಲ್ಪ ಅವಲಕ್ಕಿನ ನೆನೆಸ್ಕೊಳ್ಳೋಣ. ಇಷ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಭಾಳ ಹಾಕ್ಬಾರ್ದು, ಇಷ್ಟ ಆದ್ರೆ ಸಾಕು. ಈಗ ತೊಳೆದು ನೆನೆ ಇಡೋಣ. 1 5 ನಿಮಿಷ ಅವಲಕ್ಕಿ ಚೆನ್ನಾಗಿ ನೆನೆಲಿ, ಆಮೇಲೆ ಮಿಕ್ಸಿ ಜಾರಿಗೆ ಹಾಕೋಣಂತ. ಅಕ್ಕಿ, ಉದ್ದಿನಬೇಳೆ, ಮೆಂತ್ಯಕಾಳು ಹಾಕಿ ನೆನೆಸಿಟ್ಕೊಂಡಿದ್ವಲ್ಲ, ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣಂತ. ಹಿಟ್ಟು ನುಚ್ಚಾಗಿರ್ಬಾರ್ದು, ದೋಸೆಗೆ ತುಂಬ ಸಾಫ್ಟ್ ಆಗಿರಬೇಕು. ಈ ಥರ ನುಣ್ಣಗೆ ಹಿಟ್ಟನ್ನು ರುಬ್ಕೋಬೇಕು. ನೆನೆಸಿಟ್ಟಿರುವಂಥ ಅವಲಕ್ಕಿನ ಹಾಕ್ಕೊತಿದ್ದೀನಿ. ರುಬ್ಬುವಾಗ ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಎಲ್ಲ ಅಕ್ಕಿನೂ ರುಬ್ಕೊಂಡಾತು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೀನಿ. ಆವಾಗಲೇ ಅಕ್ಕಿನ ರುಬ್ಕೊಳ್ಳೋ ಮುಂದೆ ಉಪ್ಪು ಹಾಕಿದ್ದೆ. ಈಗ ಒಂದು ಸ್ವಲ್ಪ ಸೋಡಾ ಹಾಕೋಣ. ಆಗಲೇ ರುಬ್ಕೊಳ್ಳೋ ಮುಂದೆ ಉಪ್ಪು ಹಾಕಿ ರುಬ್ಕೊಂಡಿದ್ದೆ. ಇವಾಗ ಬರೀ ಸೋಡಾ ಅಷ್ಟೇ ಹಾಕ್ತಿದ್ದೀನಿ. 1 ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ತಿದ್ದೀನಿ. ದೋಸೆ ಹದಕ್ಕೆ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಈಗ ಉಪ್ಪು ಮತ್ತು ಸೋಡಾ ಹಾಕಿ ಆಗೈತಿ. ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ತೆಗ್ದಿಡೋಣ. ದೋಸೆ ಹಿಟ್ಟು ನೋಡಿ ಯಾವ ಥರ ಉಬ್ಬಿ ಬಂದಿದೆ ಅಂತಂದು. ಹಿಟ್ಟು ಉಬ್ಬೈತಿ. ಇವಾಗ ದೋಸೆ ಮಾಡ್ಕೊಳ್ಳೋಣ. ಬೆಣ್ಣೆ ದೋಸೆ ಆಗಿರೋದ್ರಿಂದ ಬೆಣ್ಣೆ ಜಾಸ್ತಿ ಹಾಕಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರ್ತೈತಿ. ಈಗ ರುಚಿಯಾದಂಥ ಬೆಣ್ಣೆ ದೋಸೆ ರೆಡಿಯಾಗಿದೆ. ಇವಾಗ ಇದನ್ನು ತಿರುಗಿಸಾಕೋಣ. ಈಗ ಈ ಥರ ಬೆಣ್ಣೆ ದೋಸೆನ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ಬೆಣ್ಣೆ ಇತ್ತಂದ್ರೆ ರುಚಿ ತುಂಬ ಚೆನ್ನಾಗಿರ್ತೈತಿ. ನೀವು ಮನೇಲಿ ಈ ಥರ ಮಾಡಿ ನೋಡಿ. ಈ ಥರ ಮನೆಯಲ್ಲೇ ಬೆಣ್ಣೆ ದೋಸೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತೈತಿ. ಹೋಟೆಲ್ಗೆ ಹೋಗೋದು ಮರ್ತ್ಬಿಡ್ತೀರಿ, ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಮಿಕ್ಸಿ ಹಾಕುವಾಗ
ಸ್ವಲ್ಪ ಅವಲಕ್ಕಿ ಮತ್ತು ಹೆಸರು ಬೇಳೆ ಹಾಕಿದ್ರೆ ಗೋಲ್ಡನ್ ಬ್ರೌನ್ ಕಲರು ತುಂಬ ಚೆನ್ನಾಗಿ ಬರ್ತೈತಿ. ತಿನ್ನೋಕ್ಕೂ ರುಚಿ ತುಂಬ ಚೆನ್ನಾಗಿರ್ತೈತಿ. ನೀವು ಮನೆಯಲ್ಲಿ ಈ ಥರ ಮಾಡಿ ನೋಡಿ, ಪದೇ ಪದೇ ಮಾಡ್ತೀರಾ, ತುಂಬ ಚೆನ್ನಾಗಿ ಬೆಣ್ಣೆ ದೋಸೆ ರೆಡಿ ಆಗ್ತೈತಿ. ಈ ಬೆಣ್ಣೆ ದೋಸೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.